ಗೃಹ ಸಚಿವಾಲಯ ಮತ್ತು ಗೃಹ ಸಚಿವರು ನೋಡಬೇಕಾಗಿರುವಂತಹ ಸ್ಟೋರಿ ಇದು. ರಾಜ್ಯದಲ್ಲಿ ಸ್ಪೆಷಲಿ ರಾಜ್ಯ ರಾಜಧಾನಿಯಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಎಷ್ಟು ಹದಗೆಟ್ಟು ಹೋಗಿದೆ, ಕುಲುಗೆಟ್ಟು ಹೋಗಿದೆ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಇದು. ಗುರುವಾರ ರಾತ್ರಿ ಬೆಂಗಳೂರಿನ ರಾಜಾಜಿನಗರದ 6th ಬ್ಲಾಕ್ ಡಾಕ್ಟರ್ ರಾಜ್ಕುಮಾರ್ ರೋಡ್ನಲ್ಲಿ 2 ಮೊಬೈಲ್ ಶಾಪ್ ಮಾಲೀಕರು ಮತ್ತು ಅಲ್ಲಿನ ಸಿಬ್ಬಂದಿಗಳು ಗಲಾಟೆ ಮಾಡಿಕೊಂಡಿದ್ದಾರೆ. ನವರಂಗ್ ಸಿಗ್ನಲ್ ಬಳಿ ಇರುವಂತಹ ಸ್ಟಾರ್ ಮೊಬೈಲ್ ಶಾಪ್ ಮುಂದೆ ಮೊದಲು ರಾಜಾಜಿನಗರ 6th ಬ್ಲಾಕ್ನಲ್ಲಿರುವ ಕಲರ್ಸ್ ಮೊಬೈಲ್ ಶಾಪ್ನ ಹುಡುಗರು ಹೋಗಿ ಶಾಪ್ ಮುಂದೆ ಜೋರಾಗಿ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡಿ ಬಂದಿದ್ದಾರೆ. ಇದರಿಂದ ಕೋಪಗೊಂಡ ಸ್ಟಾರ್ ಮೊಬೈಲ್ ಶಾಪ್ ಮಾಲೀಕ ಮತ್ತು ಅಲ್ಲಿ ಕೆಲಸ ಮಾಡೋ ಹುಡುಗರು ರಾಜಾಜಿನಗರದಲ್ಲಿರುವ ಕಲರ್ಸ್ ಮೊಬೈಲ್ ಶಾಪ್ ಮುಂದೆ ಹೋಗಿ ರಸ್ತೆಯನ್ನು ಬ್ಲಾಕ್ ಮಾಡಿ ನಡು ರಸ್ತೆಯಲ್ಲೇ ಕಾರನ್ನು ನಿಲ್ಲಿಸಿಕೊಂಡು ಸಿಗರೇಟ್ ಸೇದಿ ಜೊತೆಗೆ ಪಟಾಕಿ ಬೇರೆ ಹಚ್ಚಿದ್ದಾರೆ. ಇದರಿಂದ 2 ಶಾಪ್ ಹುಡುಗರು ಒಬ್ರಿಗೊಬ್ರು ಹೊಡೆದಾಡಿಕೊಂಡು ನಡು ರಸ್ತೆಯಲ್ಲೇ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ರಂಪಾಟ ಆದ ಮೇಲೆ ಸ್ಥಳಕ್ಕೆ ಪೊಲೀಸರು ಬರ್ತಾರೆ. ಅದು ಗಂಟೆಗಟ್ಟಲೆ ಆದಮೇಲೆ ಆಮೇಲೆ ರಾಜಿ ಪಂಚಾಯಿತಿ ಮಾಡಿ ಕಳಿಸಿದ್ದಾರೆ. ಇಂಥ ಪುಂಡರ ವಿರುದ್ಧ ಕ್ರಮ ತಗೊಳ್ಬೇಕಲ್ವಾ? ನೀವು ಸೆಟ್ಲ್ಮೆಂಟ್ ಸ್ಟೇಷನ್ಗಳ ಅನ್ನೋ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ದಾರೆ. ಸೆಟ್ಲ್ಮೆಂಟ್ ಸೆಂಟರ್ ಆಗಬಾರ್ದಲ್ವಾ ಪೊಲೀಸ್ ಸ್ಟೇಷನ್ ಅನ್ನೋದು? ರಾಜಿ ಮಾಡೋದು ನಿಮ್ಮ ಕೆಲಸನ ಅಥವಾ ಕಾನೂನು ಉಲ್ಲಂಘನೆ ಯಾರು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳೋದು ನಿಮ್ಮ ಕೆಲಸನ? ನಿಮ್ಮ ಡ್ಯೂಟಿ ಯಾವುದು ಅಂತ ಈಗ ನಾವೆಲ್ಲ ಹೇಳ್ಕೊಡ್ಬೇಕಾ ಅನ್ನೋ ಪ್ರಶ್ನೆ ಸಾರ್ವಜನಿಕರದು.